ನಾನು ನಿಮ್ಮ ಪ್ರಕಾಶ್ ಎಚ್ ಗಣಿತ ಶಿಕ್ಷಕರು, ಜ್ಞಾನಸುಧಾ ಕೋಚಿಂಗ್ ಕ್ಲಾಸ್ ಊರಾಗಿ. ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವರಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವರಿಗೆ ಗೆಲ್ಲಬೇಕೆಂಬ ಛಲ ಇರಬೇಕು ಅಂತ ಒಂದು ನಾಣ್ಣುಡಿಯಂತೆ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊನ್ನೆ ಕ್ಲಾಸ್ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಅಂದರೆ ಸಮಾಂತರ ಶ್ರೇಣಿಯ ಒಂದು ಬೇಸಿಕ್ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅದರ ಜೊತೆಗೆ ಕೆಲವೊಂದು ಉದಾಹರಣೆ ಸಹ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಅದನ್ನ ಬಿಡಿಸಿದ್ವಿ ಮತ್ತು ಒಂದು ಉದಾಹರಣೆಯನ್ನು ನಿಮ್ಗೆ ಹೋಮ್ವರ್ಕ್ ಅಂತ ಹೇಳಿ ನಿಮ್ಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ವಿ. ಸೊ ಇವತ್ತಿನ ಕ್ಲಾಸ್ ಏನು ನೋಡೋಣ ಅಂದ್ರೆ ಸಮಾಂತರ ಶ್ರೇಣಿಯ ಎನ್ ಪದ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನೋಡೋಣ. ಅದಕ್ಕಿಂತ ಮೊದಲು ಸಮಾಂತರ ಶ್ರೇಣಿಯ ಎನ್ ಪದ ಅದರ ಸಾಮಾನ್ಯ ರೂಪ ಹೆಂಗಿರ್ತೈತಿ ನೋಡ್ರಿ. ಸಮಾಂತರ ಶ್ರೇಣಿಯ ಎನ್ ರೂಪ ಹೆಂಗಿರ್ತೈತಿ ಅಂದ್ರೆ ಎನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಬಿ. ಇದು ಸಮಾಂತರ ಶ್ರೇಣಿಯ ಎನ್ ಪದದ ಸಾಮಾನ್ಯ ರೂಪ. ಸರ್ ಇದು ನೀವು ಸಾಮಾನ್ಯ ರೂಪ ಬರೆದ್ರಿ, ಸರ್ ಎಲ್ಲಿಂದ ಬತ್ರಿ ಇದೆ? ಸೊ ಇದು ಹೆಂಗೆ ಬತ್ರಿ ಇದೆ? ಇದು ಎಲ್ಲ ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ಪ್ರಶ್ನೆ, ಕರೆಕ್ಟ್? ಸೊ ಅದಕ್ಕೆ ಈ ಸಾಮಾನ್ಯ ರೂಪ ಹೆಂಗೆ ಬಂತಂತೇಳಿ ಒಂದು ಉದಾಹರಣೆ ಸಹಿತ ನಾವು ನೋಡೋಣ. ಕರೆಕ್ಟ್ ನೋಡ್ರಿ, ನಿತ್ಯ ಜೀವನದಲ್ಲಿ ಇರುವಂತಹ ಒಂದು ಸಂದರ್ಭವನ್ನು ಇಲ್ಲಿ ತಗೊಂಡು ನಮಗೆ ಎಂಥ ಪದದ ಸಾಮಾನ್ಯ ರೂಪವನ್ನು ಕಂಡುಹಿಡಿಬೇಕಾಗಿದೆ. ಸೊ ಅದನ್ನು ನಿರೂಪಣೆ ಮಾಡಬೇಕಂದ್ರೆ ಸಾಮಾನ್ಯ ಜೀವನದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ಒಂದು ಉದಾಹರಣೆ ತಗೊಂಡು ಇಲ್ಲಿ ನೋಡ್ರಿ, ರೀನಾ ಅನ್ನುವಂಥ ಒಂದು ಹುಡುಗಿ. ಯಾರು? ರೀನಾ ಅನ್ನುವಂಥ ಒಂದು ಹುಡುಗಿ, ಕರೆಕ್ಟ್? ಸೊ ಈ ರೀನಾ ಅನ್ನೋ ಒಂದು ಹುಡುಗಿಗೆ ಒಂದು ಕಂಪನಿ ಒಳಗೆ ಜಾಬ್ ಸಿಕ್ಕ, ಕರೆಕ್ಟ್? ಸೊ ಕಂಪ್ನಿ ಒಳಗೆ ಜಾಬ್ ಸಿಕ್ಕ ಮೇಲೆ ಕಂಪನಿಗೆ ಮತ್ತು ಈ ಹುಡುಗಿಗೆ ರೀನಾ ಅನ್ನುವಂಥ ಹುಡುಗಿಗೆ ಒಂದು ಅಗ್ರಿಮೆಂಟ್ ಆಗಿರ್ತದೆ, ಕರಾರು ಪತ್ರ ಅಗ್ರಿಮೆಂಟ್ ಆಗಿರ್ತದೆ. ಸೊ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ಅಗ್ರಿಮೆಂಟ್ ಅಂದ್ರೆ ಸೊ ಕಂಪನಿ ಮತ್ತು ರೀನಾ ನಡವಳಿಕೆನ ಅವರಿಬ್ಬರ ಮಧ್ಯದ ಒಪ್ಪಂದದ ಪತ್ರ ಇರ್ತದೆ. ಸೊ ಈ ಒಪ್ಪಂದ ಪತ್ರದಾಗ ಏನು ಬರೆದಿರ್ತಾರೆ ಅಂದ್ರೆ ರೀನಾಗೆ 8,000 ರೂಪಾಯಿ ಒಂದು ತಿಂಗಳಿಗೆ ಎಷ್ಟು? 8,000 ರೂಪಾಯಿ ಅಂತೇಳಿ ಈ ಅಗ್ರಿಮೆಂಟ್ ಒಳಗೆ ಬರೆದಿರ್ತಾರೆ. ಆಮೇಲೆ ಅದ ಅಗ್ರಿಮೆಂಟ್ ಒಳಗೆ ಏನು ಬರುತ್ತಾರೆ? 500 ರೂಪಾಯಿ ವಾರ್ಷಿಕ ಬಡ್ತಿ. ತಿಂಗಳಿಗೆ ಅಲ್ರಿ, ಇದು ವಾರ್ಷಿಕ ಬಡ್ತಿ ಅಂದ್ರೆ ಇಂಗ್ಲಿಷ್ನಾಗ ಏನಂತಾರೆ? ಸೊ ಆನ್ಯುವಲ್ ಇನ್ಕ್ರಿಮೆಂಟ್ ಅಂದ್ರೆ ಸ್ಯಾಲ್ರಿ ಒಳಗೆ ಅಂದ್ರೆ ಇವಳ ತಿಂಗಳ ಸಂಬಳ ಎಷ್ಟಿದ್ರಿ? 8,000. ತಿಂಗಳ ಸಂಬಳ 8,000. ಈ ಕಂಪನಿ ಏನು ಮಾಡಿದ್ರಿ? ಸೊ ರೀನಾಗೆ ವಾರ್ಷಿಕವಾಗಿ 500 ರೂಪಾಯಿಯ ವಾರ್ಷಿಕ ಬಡ್ತಿಯನ್ನು ಕೊಟ್ಟೈತಿ, ಕರೆಕ್ಟ್ ರೀ? ಸೊ ಈಗ ನಾವೇನು ಕಂಡುಹಿಡಿಬೇಕ್ರಿ? ಕ್ವಶನ್ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಹೆಂಗೆ ಕೇಳ್ತಾರೆ ಅಂದ್ರೆ ಸೊ ಅವಳ ತಿಂಗಳ ಸಂಬಳ 8,000 ಐತಿ, ಕರೆಕ್ಟ್ ರೀ? ಆಮೇಲೆ ವಾರ್ಷಿಕವಾಗಿ 500 ರೂಪಾಯಿ ವಾರ್ಷಿಕ ಬಡ್ತಿ ಆಗೈತಿ, ಕರೆಕ್ಟ್? ಸೊ ಈಗ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು ಅಂದ್ರೆ ಮುಂದಿನ 5 ವರ್ಷದಲ್ಲಿ ಸೊ ರೀನಾಗೆ ಆಗುವಂತ ಸಂಬಳ ಎಷ್ಟು ಆಗಬಹುದು ಅಂತೇಳಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಕ್ವಶನ್ ಕೇಳಬಹುದು, ಕರೆಕ್ಟ್? ನೋಡ್ರಿ, 8,000 ಅವಳ ಮೊದಲ ಅಂದ್ರೆ ತಿಂಗಳ ಸಂಬಳ 8,000. ಅದೇ ಅಗ್ರಿಮೆಂಟ್ ಒಳಗೆ ಏನು ಮೆನ್ಷನ್ ಮಾಡಿರಿ? 500 ರೂಪಾಯಿ ವಾರ್ಷಿಕ ಬಡ್ತಿ ಅಂತ ಮೆನ್ಷನ್ ಮಾಡಿ. ವಾರ್ಷಿಕ ಬಡ್ತಿ ಅಂದ್ರೆ ಅವಳ ಕೆಲಸಕ್ಕೆ ಪ್ರಾರಂಭಿಸಿದ ದಿನದಿಂದ 1 ವರ್ಷ ಆದಮೇಲೆ 500 ರೂಪಾಯಿ ಅವಳ ಸಂಬಳದಲ್ಲಿ ಹೆಚ್ಚಳ ಆಗೈತಿ, ಕರೆಕ್ಟ್ ರೀ? ಅಂದ್ರೆ ನೋಡ್ರಿ, ಸೊ ನಾವು ಹೆಂಗೆ ಬರೀಬಹುದು? ಸೊ ಮೊದಲನೇ ವರ್ಷ, ಫಸ್ಟ್ ಇಯರ್ ಅಥವಾ ಮೊದಲನೇ ವರ್ಷ ಎಷ್ಟು? ಅವಳ ಸಂಬಳ 8,000. ಈ 8,000 ಅನ್ನುವುದು ತಿಂಗಳಿನ ಪಗಾರ, ತಿಂಗಳಿನ ಸ್ಯಾಲರಿ, ಕರೆಕ್ಟ್? ಇಲ್ಲಿ ನೋಡ್ರಿ, ನೆಕ್ಸ್ಟ್ ಎರಡನೇ ವರ್ಷ ಎಷ್ಟಾಗುತ್ತೆ?
8,500. ಯಾಕೆ ಹೇಳಿದ್ರೆ 8,500? ಸೊ ಅವರ ಅಗ್ರಿಮೆಂಟ್, ಕರಾರು ಪತ್ರ ಅಥವಾ ರೀನಾ ಮತ್ತು ಕಂಪನಿಯ ನಡುವೆ ಏನು ಆಗಿರ್ತೈತಿ ಒಪ್ಪಂದದ ಪತ್ರ ಒಳಗೆ ವಾರ್ಷಿಕವಾಗಿ 500 ರೂಪಾಯಿನ ಹೆಚ್ಚು ಮಾಡ್ತೀವಿ ಅಂತೇಳಿ ಅವರ ಬಂದಿರ್ತಾರೆ. ಈಗ 8,000ದಿಂದ 8,500 500 ರೂಪಾಯಿ ಏನಾಗೈತಿ ಒಂದು ವರ್ಷಕ್ಕೆ ಹೆಚ್ಚಾಗೈತಿ. ಕರೆಕ್ಟ್? ಈಗ ನೋಡ್ರಿ, ನೆಕ್ಸ್ಟ್ 2ನೇ ವರ್ಷ ಆಯ್ತು. ಈಗ 3ನೇ ವರ್ಷಕ್ಕೆ ಎಷ್ಟಾಗಬಹುದ್ರಿ? 3ನೇ ವರ್ಷ ನೋಡ್ರಿ, ಸೊ 8,500 ಇದ್ದಿದ್ದು 9,000. ಇಲ್ಲೇನಾಗೈತಿ 500 ರೂಪಾಯಿ ವಾರ್ಷಿಕ ಬಡ್ತಿ, 500 ರೂಪಾಯಿ ವಾರ್ಷಿಕ ಬಡ್ತಿ ಆಗಿದೆ. ಕರೆಕ್ಟ್? ನೆಕ್ಸ್ಟ್ 4ನೇ ವರ್ಷ 9,500 9,500. ಕರೆಕ್ಟ್? 9,500. ಯಾಕೆ ಹೇಳ್ರಿ? 500 ರೂಪಾಯಿ ವಾರ್ಷಿಕ ಬಡ್ತಿ. ಆಗ 5ನೇ ವರ್ಷ. ಈಗ 5ನೇ ವರ್ಷ ಎಷ್ಟ್ರಿ? 9,500ಕ್ಕೆ 500 ರೂಪಾಯಿಯನ್ನ ಕೂಡಿಸಿದ್ರೆ 10,000. 5 ವರ್ಷ ದುಡಿದ್ರ 5ನೇ ವರ್ಷ ಅವಳ ತಿಂಗಳ ಸಂಬಳ 10,000 ಆಗ್ತೈತಿ. ಕರೆಕ್ಟ್? ಇದು ನಾವು ಏನ್ ಮಾಡಿದ್ರಿ? ನಾವು ಬಾಯ್ಲೆಕ್ಕ ಅಂತೀವಿ. ಕರೆಕ್ಟ್ ರೀ? ನಾವು 1 ವರ್ಷದಿಂದ 2 ವರ್ಷ ಹಿಂಗ ವರ್ಷದಿಂದ ವರ್ಷಕ್ಕೆ ಕೂಡಿಸ್ಕೊಂತ ಹೋಗಿ 5 ವರ್ಷದ ಕಂಡಿದ್ರಿ. ಕರೆಕ್ಟ್ ರೀ? ಅದೇ 5 ವರ್ಷ ಕೇಳಿದರೆ ನೀವು ಈಸಿಯಾಗಿ ನೀವು ಕೂಡಿಸ್ಕೊಂತ ಹೋಗಿ ಮಾಡಬಹುದು. ಕರೆಕ್ಟ್ ರೀ? ಅದ ಮುಂದಿನ 5 ವರ್ಷ ಇದ್ದಲ್ಲಿ 15 ವರ್ಷ ಅಥವಾ 25 ವರ್ಷ ಅಥವಾ 50 ವರ್ಷ ಇದ್ರೆ ಏನ್ ಮಾಡ್ತೀರಿ ವಾರ್ಷಿಕ ಪರೀಕ್ಷೆಯಲ್ಲಿ? ಈ 15 ವರ್ಷ ಅಂದ್ರೆ 15 ಸಲ 500 ಕೂಡಿಸ್ಕೊಳ್ತಾ ಹೋಗ್ತೀರಿ. ಅಷ್ಟು ಟೈಮ್ ಇರ್ತೈತ್ರಿ ನಿಮ್ಮ ಕಡೆ? ಇರಂಗಿಲ್ಲ. ಯಾಕಂದ್ರೆ 100 ಮಾರ್ಕ್ಸಿನ ಕ್ವಶನ್ 3 ತಾಸು ಒಳಗೆ ಬರೀಬೇಕು. ಅದು ಗಣಿತ ಒಳಗೆ 100 ಮಾರ್ಕ್ಸಿನ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡೋದು ಸ್ವಲ್ಪ ತ್ರಾಸ ಆಗ್ತದೆ. ಯಾಕಂದ್ರೆ 3 ತಾಸಿನಾಗ 100 ಕ್ವಶನ್ ಬರೀದು ಇಸ್ ಹೈಲಿ ಇಂಪಾಸಿಬಲ್. ಸೊ ಬರದಾರ ಅಂದ್ರೆ ಅವರ ವೆಲ್ ಪ್ರಾಕ್ಟೀಸ್ ಅಂದ್ರೆ ಬಹಳ ಪರಿಶ್ರಮದಿಂದ ಅವ್ರು ಏನ್ ಮಾಡಿರ್ತಾರೆ, ಪ್ರಾಕ್ಟೀಸ್ ಮಾಡಿ 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 ಸೊ 100 ಮಾರ್ಕ್ಸಿನ ಬರೆದು 100ಕ್ಕೆ 100 ತಗೊಂಡ್ಬಿಡ್ತಾರೆ. ಕರೆಕ್ಟಾ? ಸೊ ಅದಕ್ಕೆ ಇಲ್ಲಿ ನೋಡಿ, ನೀವು ವೆಲ್ ಪ್ರಾಕ್ಟೀಸ್ ಮಾಡ್ಬೇಕು. ಕರೆಕ್ಟಾ? ಇಲ್ಲಿ ನೋಡಿ, ಸೊ ಈಗ ಲೆಕ್ಕಕ್ಕೆ ಬರೋಣ. ಸೊ ಲೆಕ್ಕಕ್ಕೆ ನೋಡಿ, ಮುಂದಿನ 5 ವರ್ಷದಲ್ಲಿ ಅಂದ್ರೆ ನೀವು ಈಗ 500 ನೀವು ಕೂಡಿಸ್ಕೊಳ್ಳಂತ ಮಾಡಬಹುದು. ಅದನ್ನ ಏನ್ ಕೇಳಿ ಕ್ವಶನ್ ಒಳಗೆ 15 ವರ್ಷದಲ್ಲಿ ಕೆಲಸಕ್ಕೆ ಸೇರಿ 15 ವರ್ಷ ಆದ್ಮೇಲೆ ಅವಳ ಸಂಬಳ ಎಷ್ಟೈತಿ ಅಂತ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಕರೆಕ್ಟಾ? ಸೊ ಅದಕ್ಕೊಂದ ಸೂತ್ರ ಬೇಕ್ರಿ. ಯಾಕಂದ್ರೆ ಗಣಿತ ವಿಷಯ ನಿಂತಿದ್ದ ಸೂತ್ರದ ನೀವು ಸೂತ್ರ ಉಪಯೋಗ ಮಾಡಿಕೊಂಡ ನೀವು ಇಂಥ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಿ. ಕರೆಕ್ಟ್? ಈಗ ಈ 15 ವರ್ಷ ಹೆಂಗ್ ಬರ್ತೈತಿ ನೋಡ್ರಿ 15 ವರ್ಷಕ್ಕೆ ಅವಳ ತಿಂಗಳ ಸಂಬಳ ಎಷ್ಟೈತೆ ಅಂತ ಹೆಂಗ್ ಕ್ಯಾಲ್ಕುಲೇಟ್. ಈಗ ನೋಡ್ರಿ, ಸೊ ಅಲ್ಲಿ ನೋಡ್ರಿ ಮೊದಲನೇ ವರ್ಷ ಎಷ್ಟೈತ್ರಿ? 8,000. ಕರೆಕ್ಟ್? ಸೊ ಅದೇ ಎರಡನೇ ವರ್ಷ ಎಷ್ಟು ಬಂದೈತ್ರಿ? 8,500. ಸೊ ಈ 8,500 ನಾ ಹೆಂಗ್ ಬರ್ತೇನೆ ರೀ? 8,000 ಪ್ಲಸ್ 500. ಕರೆಕ್ಟ್? ಸೊ ಇದ 500 ನಾ ಏನ್ ಮಾಡೋದು? 8,000 ಪ್ಲಸ್ 2 ಮೈನಸ್ 1 ಇಂಟು 500. ಕರೆಕ್ಟ್? ಸೊ ನೀವು ಇಲ್ಲಿ ಇಂಟು ಬರೋರು ಇಟ್ಟಿದ್ದೀರಿ. ಯಾಕಂದ್ರೆ ಈ ಬ್ರಾಕೆಟ್ಗೆ ಈ 500 ನಮ್ಮ ಗುಣಾಕಾರ ಸಂಬಂಧ. ಕರೆಕ್ಟಾ? ಇಲ್ಲಿ ನೋಡ್ರಿ, ಇದು ಯಾಕೆ ಹಿಂಗೆ ಬರ್ತದೆ ಅಂದ್ರೆ ಇಲ್ಲಿ ನೋಡ್ರಿ, ಸೊ 2ನೇ ವರ್ಷ ಬೇಕಾಗೈತಿ, ಅದಕ್ಕೆ 2 ಮೈನಸ್ 1. ಕರೆಕ್ಟ್? ಈಗ 3ನೇ ವರ್ಷ ಬೇಕಾಗೈತ್ರಿ. 3ನೇ ವರ್ಷ 8,000 ಪ್ಲಸ್ ಎಷ್ಟೈತ್ರಿ? 8,000 ಅದಕ್ಕೆ 9,000 ಅಂದ್ರೆ ಎಷ್ಟೈತ್ರಿ? 500 ಪ್ಲಸ್ 500. ಕರೆಕ್ಟ್? ಈಗ 8,000 ಪ್ಲಸ್ ಸೊ 500 ಎಷ್ಟು ಸಲ ಅದಾವ್ರಿ? 500 2 ಸಲ. ಸೊ ಅದ್ರಾಗ ಏನ್ ಬರ್ತದೆ? 2 ಸಲ 500. ಕರೆಕ್ಟ್? ಇಲ್ಲಿ 200 1 ಸಲ ಐತೆ. ಕರೆಕ್ಟ್? 1 ಬರೋದ್ರೆ ಈಗ 8,000 ಪ್ಲಸ್ ಸೊ ಈ 2 ನಾ ಏನು ಮಾಡಿದ್ರೆ 3 ಮೈನಸ್ 1 ಆಮೇಲೆ ಗುಂಡ್ಲೆ 5. ಕರೆಕ್ಟ್? ಯಾಕ್ರಿ 3 ಯಾಕೆ ಬರೋದ್ರಿ?
3 ಅಂದರೆ ಮೂರನೇ ವರ್ಷ. ಕರೆಕ್ಟ್. 3 ಮೈನಸ್ 1 ಕರೆಕ್ಟ್. ಹಾಗೆ ಕರೆಕ್ಟ್. ಈಗ 4ನೇ ವರ್ಷ ಬೇಕ್ರಿ. ಸೊ 4ನೇ ವರ್ಷ ಏನು ಬರೀಬಹುದು? 8,000 ಪ್ಲಸ್ ಇಲ್ಲಿ 3 ಮೈನಸ್ 1 ಐತಿ. ಈಗ 4ನೇ ವರ್ಷ ಏನು ಬರೀಬಹುದ್ರಿ ನೋಡ್ರಿ? 4 ಮೈನಸ್ 1 ಗುಂಡ್ಲೆ 500 ಕರೆಕ್ಟ್. ನೆಕ್ಸ್ಟ್ 5ನೇ ವರ್ಷ ಏನು ಬರೀಬಹುದ್ರಿ? 5ನೇ ವರ್ಷ 8,000 ಪ್ಲಸ್ 5 ಮೈನಸ್ 1 500 ಕರೆಕ್ಟ್. ಇಲ್ಲಿ ನೋಡ್ರಿ 8,000 ಪ್ಲಸ್ 5ರಾಗ 1 ಕಳೆದ್ರೆ 4 4 ಗುಂಡ್ಲೆ 500 ಕರೆಕ್ಟ್. 8,000 ಪ್ಲಸ್ 4 ಗುಂಡ್ಲೆ 500 ಅಂದರೆ 2,000. ಈಗ ನೋಡ್ರಿ 8,000 ಪ್ಲಸ್ 2,000 ಎಷ್ಟಾಯ್ತು ರೀ? 10,000 ಕರೆಕ್ಟ್. ಅಂದ್ರೆ ಸೊ ನೀವು ಇಲ್ಲಿ 500 ಕೂಡಿಸಿ ಮಾಡಿರಿ. ಸೊ ನಾನು ಕೂಡಿಸಿ ಮಾಡೀನಿ, ಆದ್ರೆ ಬರೆಯುವಂತ ಪದ್ಧತಿ ಬೇರೆ ಇದೆ. ಇಲ್ಲಿ ಬರೆಯುವಂತ ಪದ್ಧತಿ ಯಾಕೆ ಈ ರೀತಿ ಬರ್ದನಿ ಅಥವಾ ಈ ರೀತಿ ಬರ್ದನಿ? ಇಲ್ಲಿ ನೋಡಿ, ಇದು 5 ವರ್ಷ. ಈಗ ನಾ 10 ವರ್ಷ 15ನೇ ವರ್ಷ ಬರೆದ್ರೆ ಹೆಂಗೆ ನೋಡಿ? 15ನೇ ವರ್ಷ ಬರೆದ್ರೆ ಹೆಂಗೆ ನೋಡ್ರಿ? 8,000ಕ್ಕೆ 8,000 ಕರೆಕ್ಟ್. ಪ್ಲಸ್ ಇಲ್ಲಿ 5ನೇ ವರ್ಷ ಐತ್ರಿ. 5ನೇ ವರ್ಷ ಇದ್ದಕ್ಕೆ ನಾನು ಏನು ಮಾಡ್ರಿ? 5 ಮೈನಸ್ 1 ಅಂತ ಕರೆಕ್ಟ್ ರೀ. ಸೊ ಈಗ ನಾನು 15ನೇ ವರ್ಷ ಬರೀಬೇಕಾಗಿತ್ತು, ಆವಾಗ 15 ಮೈನಸ್ 1 ಕರೆಕ್ಟ್. ಸೊ ಎಷ್ಟು ಇನ್ಕ್ರಿಮೆಂಟ್ ಆಗೈತಿ ಅಥವಾ ಎಷ್ಟು ವಾರ್ಷಿಕ ಬಡ್ತಿ ಎಷ್ಟಾಗಿದೆ? 500 ನೋಡ್ರಿ. 8,000 ಪ್ಲಸ್ ಕರೆಕ್ಟ್ ರೀ. ಸೊ 15ರಾಗ 1 14 ಮುಂದೆ 500 ಕರೆಕ್ಟ್. ಈಗ ಏನು ಮಾಡ್ಬೇಕ್ರಿ? ಮೊದಲು 14 ಗುಂಡ್ಲೆ 500 ಮಾಡಬೇಕು, ಆಮೇಲೆ ಅದಕ್ಕೆ 8,000 ಕೊಡು. ಕೆಲವೊಬ್ರು ಏನು ಮಾಡ್ತೀರಿ? ಸೊ 8,000ಕ್ಕೆ ಮೊದಲು 14 ಕೊಡ್ತೀವಿ, ಆಮೇಲೆ ಅದು ಗುಂಡ್ಲೆ 500 ಮಾಡ್ತೀವಿ. ಅದು ತಪ್ಪು. ಯಾಕಂದ್ರೆ ಬೋಧಮಸ್ ರೂಲ್ಸ್ ಪ್ರಕಾರ ಅದರ ಬೋಧಮಸ್ ನಿಯಮಗಳ ಪ್ರಕಾರ ಮೊದಲು ನಾವು ಏನು ಮಾಡ್ಬೇಕ್ರಿ? ಗುಣಾಕಾರ. ಗೊತ್ತದ್ರಿ ಬೋಧಮಸ್ ರೂಲ್? ಯಾರಿಗೆ ಗೊತ್ತಿಲ್ಲ ಇಲ್ಲಿ ನೋಡಿ, ಇಲ್ಲಿ ಬೇಕು ನೋಡಿ. ಬೋಧಮಸ್ ನಿಯಮಗಳ ಪ್ರಕಾರ ನಾವೇನು ಮಾಡ್ಬೇಕ್ರಿ? ಯಾವುದೇ ಸಮಸ್ಯೆ ಇಂಥ ಸಮಸ್ಯೆಗಳನ್ನು ಬಿಡಿಸ್ತೀವಿ. ಇಲ್ಲಿ ನೋಡ್ರಿ, ಬಿ ಅಂದ್ರೆ ಏನ್ರಿ? ಬ್ರಾಕೆಟ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಆ ನಿಯಮಗಳ ಪ್ರಕಾರ ಮಾಡಿ. ಇಲ್ಲಿ ನೋಡ್ರಿ, ಈಗ 14 ಗುಂಡ್ಲೆ 500 ಎಷ್ಟಾಯ್ತು ನೋಡ್ರಿ? 14 ಗುಂಡ್ಲೆ 500. ಕೆಲವರಿಗೆ 14 ಮಗ್ಗಿ ಬರುತ್ತೆ. ಅದಕ್ಕೆ ಗಣಿತ ನಿಮ್ಮ ಸ್ಪೀಡ್ ಆಗಬೇಕು ಅಥವಾ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಬೇಕಂದ್ರೆ ಮೊದಲು ಮಗ್ಗಿಗಳು ಬರಬೇಕು. ಕರೆಕ್ಟಾ? ಅದು ಬೇಸಿಕ್ ಥಿಂಗ್ಸ್. ಈಗ ನೋಡ್ರಿ, 14 ಗುಂಡ್ಲೆ 5, 14 5 70, ಇವೆರಡು 0. ಈಗ ನೋಡ್ರಿ, 8 7 15, ಅದ್ರ ಜೊತೆ 3 0. ಅಂದ್ರೆ ನೋಡ್ರಿ, ಅಂದ್ರೆ ರೀನಾಳ 15ನೇ ವರ್ಷದ ಸಂಬಳ ಎಷ್ಟಾಗಿರ್ತೈತಿ? 15,000 ಪ್ರತಿ ತಿಂಗಳಿಗೆ. ಕರೆಕ್ಟ್. ಸೊ ಅದೇ ನಮ್ಗೆ ಕ್ವಶನ್ ಒಳಗೆ 25ನೇ ವರ್ಷ ಅವ್ರು ಕಂಡುಹಿಡಿಯುತ್ತಾರೆ. ಕರೆಕ್ಟಾ? ಸೊ ಅವಾಗ ಏನು ಮಾಡ್ಬೇಕು? ಸೇಮ್ ಪ್ರೊಸೆಸ್. 8,000 ಪ್ಲಸ್ 25. ಇಲ್ಲಿ ನೋಡ್ರಿ, 15ನೇ ವರ್ಷಕ್ಕೆ ನಾ ಏನು ಮಾಡಿದ್ರಿ? 15 ಮೈನಸ್ 1 ಅಂತ ಮಾಡಿದ್ರಿ. ಸೊ ಈಗ ನೀವು ಹೇಳ್ರಿ, 25ರಾಗ ಏನು ಮಾಡ್ಬೇಕ್ರಿ? 25 ಮೈನಸ್ 1 ಕರೆಕ್ಟ್. ವಾರ್ಷಿಕ ಬಡ್ತಿ 500. ಈಗ ನೋಡ್ರಿ, 8,000 ಪ್ಲಸ್ 25ರಾಗ 1 ಕಳೆದ್ರೆ 24 ಕರೆಕ್ಟ್. 24 ಗುಂಡ್ಲೆ 500. 8,000 ಪ್ಲಸ್ 24 5 ಎಷ್ಟು ರೀ? 120. ಅದಕ್ಕೆ 2 0. ಈಗ ನೋಡ್ರಿ, 8,000 ಪ್ಲಸ್ 12,000 ಎಷ್ಟಾದ್ರಿ? 20,000 ರೂಪಾಯಿ. ಇದೆಷ್ಟು? 25 ವರ್ಷಕ್ಕೆ ಆಯ್ತು. ಸೊ ನೋಡ್ರಿ, ನೀವು ಇದೇನು ಮಾಡಿ, ಪ್ರತಿ 1ನೇ ವರ್ಷ 8,000, 2ನೇ ವರ್ಷ ಅದಕ್ಕೆ 500 ಕೊಡಿಸಿ 2,500, ಈಗ 5 ವರ್ಷ ತನಕ ಮಾಡಿ. ಸೊ ಅದೇ ನೀವು 15 ವರ್ಷ ಮಾಡಿದ್ರೆ, ಹಿಂಗೆ 15 ವರ್ಷ ತನಕ ಮಾಡ್ಕೊತ ಹೋಗಿದ್ರೆ ನೀವು ಮಿನಿಮಮ್ ಒಂದು 20 ನಿಮಿಷ ಸಮಯ ಕರೆಕ್ಟ್. ಸೊ ಅದಕ್ಕೆ ನಾ ಏನು ಮಾಡಿದ್ರಿ, ಈಗ 15 ವರ್ಷ ನೋಡ್ರಿ, ಇದು
ಒಂದು ನಿಯಮದ ಪ್ರಕಾರ ನಾವು ಬಿಡಿಸಿದ್ದೀವಿ. ಇಲ್ಲಿ ನೋಡ್ರಿ 8,000 ಪ್ಲಸ್ 15 ಮೈನಸ್ 1 ಇಂಟು ಇದನ್ನು ನೋಡ್ರಿ, ಇದನ್ನು ಗಮನಿಸ್ರಿ, ಆಮೇಲೆ ಇದನ್ನು ಗಮನಿಸ್ರಿ, ಆಮೇಲೆ ಈ ಎಲ್ಲ ಇವುಗಳನ್ನು ಗಮನಿಸಿ, ಇದನ್ನು ಗಮನಿಸಿ, ಸೊ ಇದನ್ನು ಗಮನಿಸ್ರಿ, ಇದನ್ನು ಗಮನಿಸ್ರಿ, ಇವೆಲ್ಲ ಗಮನಿಸ್ರಿ. ಇಲ್ಲಿ ನೋಡ್ರಿ ಏನಾಗೈತಿ, ಸೊ 15 ಪದ ಬೇಕಾಗಿದ್ರಿ, 15 ಪದ. ಸೊ 8,000 ಅನ್ನುವುದು 8,000 ಇಲ್ಲಿ ಬೇಕು ನೋಡಿ. ಸೊ 8,000 ಇಲ್ಲಿ ನೋಡ್ರಿ, ಇದನ್ನು ಗಮನಿಸ್ರಿ, ಆಮೇಲೆ ಇದನ್ನು ಗಮನಿಸ್ರಿ. ಇಲ್ಲಿ ನೋಡ್ರಿ 8,000 ಅನ್ನೋದು ರೀನಾಳ ಮೊದಲ ಸಂಬಳ ಅಥವಾ ಮೊದಲ ವೇತನ, ಕರೆಕ್ಟ್ ರೀ. ಸೊ ಅದನ್ನ ನಾವೇನು ಮಾಡ್ತೀವಿ, ಎ ಇಂದ ಇಂಡಿಕೇಟ್ ಮಾಡ್ತೀವಿ. ಎಷ್ಟು? 8,000, ಕರೆಕ್ಟ್ ರೀ. ಅದ್ರ ಜೊತೆಗೆ 25ನೇ ವರ್ಷ, ಇಲ್ಲಿ 15ನೇ ವರ್ಷ, ಇಲ್ಲಿ 5ನೇ ವರ್ಷ, 4ನೇ ವರ್ಷ, 3ನೇ ವರ್ಷ. ಇದು ವರ್ಷ ಅನ್ನೋದು ಏನು ನಮಗೆ ಇಂಡಿಕೇಟ್ ಮಾಡ್ತೈತಿ? ಸೊ ನಂಬರ್ಸ್ ಅಥವಾ ವರ್ಷ ಅನ್ನೋದು ಏನು ಇಂಡಿಕೇಟ್ ಮಾಡ್ತೈತಿ? ಎನ್, ಕರೆಕ್ಟ್ ರೀ. ಸೊ ಈ ಎಕ್ಸಾಂಪಲ್ದಾಗ, ಈ ಉದಾಹರಣೆ ಒಳಗೆ ಎನ್ 25, ಈ ಎಕ್ಸಾಂಪಲ್ದಾಗ 15, ಕರೆಕ್ಟ್ ರೀ. ಸೊ ಆಮೇಲೆ 500 ಅನ್ನೋದು ಏನ್ರಿ? ವಾರ್ಷಿಕ ಬಡ್ತಿ. ಅದನ್ನ ವಾರ್ಷಿಕ ಬಡ್ತಿ ಎಷ್ಟು? 5, ಕರೆಕ್ಟ್ ರೀ. ಇಲ್ಲಿ ನೋಡ್ರಿ ವಾರ್ಷಿಕ ಬಡ್ತಿ ಏನಾಗೈತಿ? ವರ್ಷದಿಂದ ವರ್ಷಕ್ಕೆ ಹೆಚ್ಚಾಕೋತ ಹೊಂಟದ್ರಿ, ಕೂಡಿಸ್ಕೋತ ಹೊಂಟಿವಿ, ಕರೆಕ್ಟ್ ರೀ. ವರ್ಷದಿಂದ ವರ್ಷಕ್ಕೆ ನೋಡಿ, ವರ್ಷದಿಂದ ವರ್ಷಕ್ಕೆ ಕೂಡಿಸೋದು ಹೊಂಟಿವಿ ಅಂದ್ರೆ ಒಂದು ಫಿಕ್ಸ್ ನಂಬರ್ ಅಥವಾ ಫಿಕ್ಸ್ ಅಮೌಂಟ್, ಒಂದು ನಿಶ್ಚಿತ ಮೊತ್ತವನ್ನು ಕೂಡಿಸೋದು ಹೊಂಟಿವಿ. ಅದಕ್ಕೆ ನಾವು ಇದನ್ನ ಏನಂತ ಕರಿಬಹುದು? ವ್ಯತ್ಯಾಸ. ವಾರ್ಷಿಕ ಬಡ್ತಿ ಅನ್ನೋದು ಸಾಮಾನ್ಯ ವ್ಯತ್ಯಾಸ, ಕರೆಕ್ಟ್. ಸೊ ಇದನ್ನ ನಾನು ಡಿ ಇಂದ ಇಂಡಿಕೇಟ್ ಮಾಡ್ತೀನಿ. ಸೊ ಈಗ ಇಲ್ಲಿ ನೋಡ್ರಿ, ಸೊ 25ನೇ ವರ್ಷ, 15ನೇ ವರ್ಷ, ಇದನ್ನ ಏನು ಬರೀಬಹುದ್ರಿ? ಎ 25 ಅಂದ್ರೆ 25ನೇ ವರ್ಷ, ಕರೆಕ್ಟ್ ರೀ. 8,000 ಇಲ್ಲಿ ನೋಡ್ರಿ, 8,000 ಅಂದ್ರೆ ಎ, ಇಲ್ಲಿ ನೋಡ್ರಿ ಫಸ್ಟ್ 8,000 ಪ್ಲಸ್ 25 ಮೈನಸ್ 1 ಇಂಟು 5, ಕರೆಕ್ಟ್ ರೀ. ಇಲ್ಲಿ ನೋಡ್ರಿ 8,000 ಅನ್ನೋದು ಎ ಪ್ಲಸ್ ಎನ್ 25 ಅನ್ನೋದೇನ್ರಿ? ಎನ್ ಏನು ಬಂದ್ರೆ ಎನ್ ಮೈನಸ್ 1 ಡಿ ಎಷ್ಟು ಬಂದ್ರೆ 5, ಇದು ಡಿ ಅಂತ ಬಂದ್ರೆ, ಕರೆಕ್ಟ್. ಎ 25 ಅಂದ್ರೆ ಏನಾಗ್ತದೆ? ಎನ್. ಸೊ ಅಂದ್ರೆ ಏನು ನೋಡ್ರಿ, ನಮ್ಮ nth ಪದದ ಸಾಮಾನ್ಯ ರೂಪ, nth ಪದದ ಸಾಮಾನ್ಯ ರೂಪವನ್ನು ಏನಂತ ಬರೀಬೋದ್ರಿ? ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು nth ಪದದ ಸಾಮಾನ್ಯ ರೂಪ. ನಿಮಗೆಲ್ಲರಿಗೂ ಈ ಸೂತ್ರ ಎಲ್ಲಿಂದ ಬಂತು ಅಂತ ಹೇಳಿ ಕನ್ಫ್ಯೂಸ್ ಆಗಿರ್ಬೋದು. ಸೊ ಅದೇ ಇಲ್ಲಿ ಇದನ್ನಂತ ಏನಂತ ಕರಿಬೋದ್ರಿ? nth ಪದದ ಸಾಮಾನ್ಯ ರೂಪ ಅಂತ ಕರಿತೀವಿ, ಕರೆಕ್ಟ್. nth ಪದದ ಸಾಮಾನ್ಯ ರೂಪ ಏನ್ರಿ? ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನು ಅಥವಾ ಈ ಸಾಮಾನ್ಯ ರೂಪವನ್ನು ಉಪಯೋಗ ಮಾಡಿಕೊಂಡು ನಾವು ಎನ್ ಪದದವರೆಗಿನ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಈಗೇನು ಮಾಡೋಣ್ರಿ, ಇದರ ಮೇಲೆ ಬರುವಂತಹ ಕೆಲವೊಂದು ಉದಾಹರಣೆಗಳನ್ನು ಬಿಡಿಸಿದ ಮೇಲೆ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಕರೆಕ್ಟ್ ರೀ. ಸೊ ಎಕ್ಸಾಮ್ದಾಗ ಸೊ ಇದನ್ನ ಯಾವುದನ್ನು ಕೇಳೋದಿಲ್ಲ, ಆದರೆ ನಿಮ್ಗೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಹೆಂಗೆ ಬಂತು ಅದು ಗೊತ್ತಿರಬೇಕು. ಅದು ಗೊತ್ತಿತ್ತಂದ್ರೆ ಸೊ ಈಸಿಯಾಗಿ ನೀವು ಸೂತ್ರವನ್ನು ಮರೆಯಂಗಿಲ್ಲ, ಕರೆಕ್ಟ್ ರೀ. ಸೊ ಅದರ ಸಂಬಂಧ ಇದನ್ನ ಸಾಲ್ವ್ ಮಾಡಿ, ಕರೆಕ್ಟಾ. ಈಗ ಏನು ಮಾಡೋದು, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಕ್ವಶನ್ಸ್ ಯಾವ ಟೈಪ್ ಕೇಳ್ತಾರೆ ಅಂತ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೋತಾರೆ ಹೋಗಿ, ಕರೆಕ್ಟ್. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳ, ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಒಂದು ಸಮಾಂತರ ಶ್ರೇಣಿಯನ್ನು ಅವರ ಕೊಟ್ಟಿರ್ತಾರೆ, ಕರೆಕ್ಟ್. ಸೊ ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ, ಕರೆಕ್ಟ್. ಸೊ ನೀವು ಮಾಡ್ಬೋದು
ಹೆಂಗೆ 2 7 12. ಸೊ 2 7 ಇದಕ್ಕೆ ಎಷ್ಟು ಕೂಡ್ಸ್ಯಾರಿ 5 ಕೂಡ್ಸ್ಯಾರಿ, ಇದಕ್ಕೆ 5 ಕೂಡ್ಸ್ಯಾರು. ಸೊ ಹಿಂಗೆ 10 ಪದಗಳನ್ನು ನೀವು ಬಾಯ್ಲೆಟ್ಲೆ ಮಾಡಬಹುದು. ಆದ್ರೆ ಎಕ್ಸಾಮ್ದಾಗ ಅಥವಾ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಸೂತ್ರವನ್ನು ಉಪಯೋಗ ಮಾಡಿದರೆ ಮಾತ್ರ ನಿಮ್ಗೆ ಏನು ಕೊಡ್ತಾರೆ, ಮಾರ್ಕ್ಸ್ ಅನ್ನು ಕೊಡ್ತಾರೆ. ಕರೆಕ್ಟಾ? ಸೊ ಅದಕ್ಕೆ ಇಲ್ಲಿ ಯಾವ ಸೂತ್ರ ಹತ್ತದಿ ಅದನ್ನ ನೋಡ್ರಿ. ಮಾತ್ರ ಯಾವ್ದತ್ರಿ? ಎಂತ ಪದದ ಸಾಮಾನ್ಯ ರೂಪ. ಯಾಕಂದ್ರೆ ನಮ್ಗೆ ಎಂತ ಪದ ಅಂದ್ರೆ 10ನೇ ಪದ ಕೊಟ್ಟಾರೆ. ಸೊ ಅದಕ್ಕೆ ಎಂತ ಪದದ ಸಾಮಾನ್ಯ ರೂಪ. ಎಂತ ಪದದ ಸಾಮಾನ್ಯ ರೂಪ ಗೊತ್ತದ್ರಿ ಏನ್ರಿ ಸೂತ್ರ? an = a + n - 1 × d. ಕರೆಕ್ಟ್? ಈ ಸೂತ್ರ ನಿಮ್ಗೆ ಬಾಯ್ಪಾಠ ಅಂದ್ರೆ ನೀವು ನೆನಪಿಟ್ಕೊಂಡ್ರಿ. ಸೊ ಈ ಸೂತ್ರದಾಗ ನಮಗೆ ಯಾವಾಗ ಏನೇನು ಟರ್ಮ್ಸ್ ನೋಡಿ. ಸೊ ಎ ಅಂದ್ರೆ ಏನ್ರಿ? ಮೊದಲು ಈ ಎ ಅಂದ್ರೆ ಏನ್ರಿ? ಕೊಟ್ಟಂತ ಸಮಾಂತರ ಶ್ರೇಣಿಯ ಒಳಗೆ ಮೊದಲನೇ ಪದ ಯಾವ್ದಾಗಿರ್ತೈತಿ ಅದು ಎ ಆಗಿರುತ್ತೆ. ಮೊದಲ ಪದ. ಕರೆಕ್ಟ್? ಆಮೇಲೆ ಈ ಸೂತ್ರ ಒಳಗೆ ಎನ್ ಅಂತ ಐತ್ರಿ. ಸೊ ಎನ್ ಅಂದ್ರೆ ಏನ್ರಿ? ಎನ್ ಅಂದ್ರೆ ಸಂಖ್ಯೆ ಅಥವಾ ಅವ್ರು ಏನು ಯಾವ ಪದ ಕಂಡಿಡಿ ಎನ್ ಸಂಖ್ಯೆ ಅಥವಾ ಯಾವ ಪದನ ಕಂಡಿಡಿ. ಕರೆಕ್ಟ್? ಸೊ ಇಲ್ಲಿ ಎನ್ ಅಂದ್ರೆ ಎಷ್ಟೈತ್ರಿ? 10. ಕರೆಕ್ಟ್? ಆಮೇಲೆ ನೋಡ್ರಿ ಡಿ ಅಂದ್ರೆ ಏನ್ರಿ? ಸೊ ಡಿ ಅಂದ್ರೆ ಏನು? ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಕರೆಕ್ಟ್? ಸೊ ಡಿ ಅನ್ನ ಹೆಂಗೆ ಕಂಡುಹಿಡಿತೀರಿ? ಹೋದ ತರಗತಿಯಲ್ಲಿ ನಾವು ಕಲ್ತಿದ್ವಿ. ಹೆಂಗಾರೆ ಡಿ ಹೆಂಗೆ ಕಂಡುಹಿಡಿತೀರಿ? ಯಾವಾಗಲೂ ಎರಡನೇ ಪದ ಮೈನಸ್ ಮೊದಲನೇ ಪದ ಇವುಗಳ ವ್ಯತ್ಯಾಸ ಮಾಡಿದಾಗ ಏನು ಸಿಗುತ್ತೆ? ಡಿ ಸಾಮಾನ್ಯ ವ್ಯತ್ಯಾಸ, ಡಿಫರೆನ್ಸ್. ಕರೆಕ್ಟ್? ಸೊ ಎರಡನೇ ಪದ 7 ಇದ್ರೆ ಒಂದನೇ ಪದ 2 ಇದೆ. ಕರೆಕ್ಟ್? ಸೊ 5 ಬಂತು. ಇನ್ನೂ ಒಂದು ಹೇಳಿದ್ರೆ ನಿಮ್ಗೆ ಏನಂತ ಒಂದೇ ಸಲ ಡಿ ಕಂಡು ಹಿಡಿದು ಬಿಡಬೇಡ್ರಿ. ಯಾಕಂದ್ರೆ ಕೆಲವೊಂದು ಸಲ ನಾವೇನು ನಿಶ್ಚಿತ ಅಥವಾ ಫಿಕ್ಸ್ಡ್ ಸಂಖ್ಯೆಯನ್ನು ಆ್ಯಡ್ ಮಾಡ್ಕೋತ ಹೋಗಿರ್ತೀವಿ. ಸೊ ಅದು ಕೆಲವೊಂದು ಸಲ ವೇರಿ ಆಗ್ಬೋದು ಅಥವಾ ಚೇಂಜಸ್ ಆಗ್ಬೋದು. ಅದಕ್ಕೆ ಇನ್ನೊಂದು ಸಲ ಕಂಡುಹಿಡ್ರಿ. ಅವಾಗ ಏನು ಮಾಡ್ರಿ? a3 - a2. ಕರೆಕ್ಟ್? ಸೊ a3 ನೋಡ್ರಿ ಎಷ್ಟೈತಿ? 12 - 7 ಎಷ್ಟು ಬಂದ್ರಿ? 5. ಅಂದ್ರೆ ಕೊಟ್ಟಂತ ಒಂದು ಸಮಾಂತರ ಶ್ರೇಣಿ ಏನೈತಿ, ಕೊಟ್ಟಂತ ಸರಣಿ ಸಮಾಂತರ ಶ್ರೇಣಿಗಿಂತ ಹೇಳಿ ಸೊ ಕಂಡುಹಿಡಿಬೋದು. ಯಾಕಂದ್ರೆ 5 5 ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಪ್ರತಿ ಸಲ ಒಂದು ಸಂಖ್ಯೆ ಬೇಕಂದ್ರೆ 5ಅನ್ನ ಕೂಡಿಸ್ಕೊಳ್ತಾ ಹೋಗ್ಯಾರ. ಕೂಡಿಸ್ಕೊಂತ ಹೋದ್ಮೇಲೆ ಅವ್ರಿಗೆ ಮುಂದಿನ ಸಂಖ್ಯೆ ಗೊತ್ತಾಗಿದೆ. ಸೊ ಅದಕ್ಕೆ ಇದೊಂದು ಸಮಾಂತರ ಶ್ರೇಣಿ. ಕರೆಕ್ಟ್? ಆದ್ರೆ ನಮಗೇನು ಬೇಕು? ಸಮಾಂತರ ಶ್ರೇಣಿಯ 10ನೇ ಪದ ಬೇಕು. ಕರೆಕ್ಟ್? ಇಲ್ಲಿ ನೋಡ್ರಿ ಎ ಸೂತ್ರ ಏನಂತ್ರಿ? ಎ ಎನ್ ಅಂದ್ರೆ ಎಷ್ಟೈತಿ? 10. a10 ಅಂದ್ರೆ ಏನ್ರಿ? ಸಮಾಂತರ ಶ್ರೇಣಿಯ 10ನೇ ಪದ ಅಂತ. ಕರೆಕ್ಟ್? ಇಲ್ಲಿ ನೋಡಿ. ಸೊ ಎ ಅಂದ್ರೆ ಎಷ್ಟೈತಿ? ಎ ಅಂದ್ರೆ ಮೊದಲ ಪದ ಎಷ್ಟೈತ್ರಿ? 2. ಅದಕ್ಕೆ 2 ಪ್ಲಸ್ ಎನ್ ಎಷ್ಟೈತ್ರಿ? ಎನ್ ನೋಡ್ರಿ ಎನ್ ಎಷ್ಟೈತಿ ನೋಡ್ರಿ? ಅವರ ಪ್ರಕಾರ ಎನ್ 10. ಕರೆಕ್ಟ್? ಎನ್ ಎಷ್ಟೈತ್ರಿ? ಎನ್ 10. ಕರೆಕ್ಟ್? ಎನ್ ಎಷ್ಟೈತ್ರಿ? 10 - 1. ಡಿ ಎಷ್ಟೈತ್ರಿ? ಡಿ 5. ಕರೆಕ್ಟ್? ಈಗ ನೋಡ್ರಿ 2 ಪ್ಲಸ್ 10 ಬಂದು ಕಳೆದ್ರಿ 9. ಈಗ ನೋಡ್ರಿ ಈ ಬ್ರಾಕೆಟ್ ಅಲ್ಪವರ್ಣ ಆಮೇಲೆ 5ಕ್ಕೆ ಯಾವ ಸಂಬಂಧ ಇರ್ತೈತ್ರಿ? ಯಾವಾಗಲೂ ಗುಣಾಕಾರ ಸಂಬಂಧ. ಅದಕ್ಕೆ ಏನು ಮಾಡ್ಬೇಕ್ರಿ? ಈ ಇದ್ರೊಳಗ್ರಿ ಮೊದಲು ಯಾವ್ದು ಬಳಸ್ಬೇಕ್ರಿ? ಗುಣಾಕಾರ. ಆಮೇಲೆ ಅದಕ್ಕೆ ಪ್ಲಸ್ ಅನ್ನು ಮಾಡೋದು. 2 ಪ್ಲಸ್ 9 = 45. ಈಗ ನೋಡ್ರಿ 2 ಪ್ಲಸ್ 45 ಎಷ್ಟಾದ್ರಿ? 47. ಸೊ 47 ಅನ್ನೋದೇನು? ಈ ಸರಣಿಯ 10ನೇ ಪದ ಆಗಿರುತ್ತೆ. ಅಂದ್ರೆ ನೀವು 2 7 12 ಹಿಂಗೆ 10 ಸಲ ಬರೋದ್ರಿ ನಿಮ್ಗೆ ಆನ್ಸರ್ ಎಷ್ಟು ಬಂದಿರ್ತೈತಿ? 47 ಬರ್ತೈತಿ. ತಿಳಿದ್ರಿ? ಸಮಾಂತರ ಶ್ರೇಣಿಯ ಅದು ಎಂತ ಪದದ ಸಾಮಾನ್ಯ ರೂಪ ಯಾವ್ದ್ರಿ? an = a + n - 1 × d. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್? ಸೊ ಇದನ್ನ ನಾವು ನೆನ್ಪಿಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಕರೆಕ್ಟ್? ಸೊ ಯಾರು ಬರ್ಕೊಂಡಿಲ್ಲ ಸೊ ಬರ್ಕೋರಿ. ಇರಲಿ ನಾನು ಸ್ಕ್ರೀನ್ಶಾಟ್ ವಿಡಿಯೋ ಒಳಗೆ
ಕಲಿಯೋಣ್ರಿ. ಆಮೇಲೆ ಇಲ್ಲಿವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ನು ನಿಮ್ಮ ಸ್ನೇಹಿತರು ಯಾರು ಕಲಿತಿರ್ತಾರೋ 10ನೇ ತರಗತಿ ಗಣಿತ, ಸೊ ಅವರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಸೊ ಸಬ್ಸ್ಕ್ರೈಬ್ ಬಟನ್ ನಿಯರ್ ಏನೈತಿ ಒಂದು ಬೆಲ್ ಐಕಾನ್ ಬಟನ್ ಐತಿ, ಸೊ ಅದನ್ನ ಪ್ರೆಸ್ ಮಾಡಿರಿ. ಸೊ ಇದರಿಂದ ಏನಾಗೈತೆ ಅಂದ್ರೆ ನಾವು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ಮ್ಯಾಲೆ ನಿಮ್ಗೆ ನೋಟಿಫಿಕೇಶನ್ ಜಲ್ದಿ ಬರುತ್ತೆ. ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.